ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೀಗೇನು ನಾನು ತೋರಿಸ್ತಾ ಇದ್ದೀನಿ ಬ್ಲೌಸು, ವರ್ಕ್ ಬ್ಲೌಸು. ಈ ಬ್ಲೌಸ್ಗೆ ಯಾವ ರೀತಿ ನಾವು ಲೈನಿಂಗ್ ಅನ್ನೋದು ಕಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಂದು 34 ಚೆಸ್ಟ್ ಬ್ಲೌಸು. ನಾನು ತೋರಿಸ್ತಾ ಇರೋ ಕಟಿಂಗ್ ಬಂದು ಎರಡು ಕಡೆ, ಅಂದರೆ ಬ್ಯಾಕು ಮತ್ತು ಫ್ರಂಟ್ ಎರಡು ಕಡೆ ಚೆಸ್ಟ್ ಮೆಥಡಲ್ಲಿ ಕಟಿಂಗ್ ಅನ್ನೋದು ತೋರಿಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಬ್ಲೌಸ್ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ. ಈ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸ್ಟಿಚಿಂಗ್ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರೋ ಎಂಡ್ವರೆಗೂ ನೋಡಿ. ಹಾಗೆ ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಯಾರಾದರೂ ಹೊಸ ವ್ಯೂವರ್ಸು ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಸ್ಟಿಚಿಂಗ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಲೈನಿಂಗ್ ಕಟ್ ಮಾಡಿದ ನಂತರ ಲೈನಿಂಗ್ನ ಬೇಸ್ ಮಾಡಿಕೊಂಡು ವರ್ಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ಕೂಡ ನಾನು ಈ ವಿಡಿಯೋ ಎಂಡಿಂಗಲ್ಲಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ ಫ್ರೆಂಡ್ಸ್. ಈ ಬಾಡಿ ಮೆಜರ್ಮೆಂಟ್ಸ್ಗೆ ಈಗ ನಾನು ಡ್ರಾಫ್ಟಿಂಗ್ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಲೈನಿಂಗ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ನನ್ನ ಸೈಡಿಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಫ್ರಂಟ್ ಓಪನ್ ಬರ್ತಾ ಇರೋದ್ರಿಂದ ಬ್ಯಾಕ್ ಪಾರ್ಟ್ ಅನ್ನೋದು ಫೋಲ್ಡಿಂಗ್ ಸೈಡ್ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಹಾಕ್ಕೊಬೇಕು. ಯಾಕಂದರೆ ಲೈನಿಂಗ್ ನಮಗೆ ಅನ್ಇವೆನ್ ಆಗಿರುತ್ತೆ. ಸೊ ಅದಕ್ಕೆ ಫಸ್ಟ್ ಒಂದು ಬೇಸ್ ಲೈನ್ ಹಾಕ್ಕೊಂಡು ಆನಂತರ 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈ ಲೈನಿಂದ ನಾವು ಬ್ಲೌಸ್ ಲೆಂತ್ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಈ ಕಸ್ಟಮರ್ಗೆ 14 ಇಂಚಸ್ ಲೆಂತ್ ಅನ್ನೋದು ಬೇಕು. 14 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಹಾಗೆ ಶೋಲ್ಡರ್ಗೆ 1/2 ಇಂಚ್ ಮಾರ್ಜಿನು ಮತ್ತು ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಆರ್ಮ್ ರೌಂಡ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವರ ಆರ್ಮ್ ರೌಂಡ್ ಬಂದು 15 ಡಿವೈಡೆಡ್ ಬೈ 2 ಮಾಡಿದ್ರೆ 7.5 ಬರುತ್ತೆ. ಇದರಲ್ಲಿ -2 ಇಂಚಸ್ ಮಾಡಬೇಕು. 5.5 ಬರುತ್ತೆ. ಮೇಲ್ಗಡೆ ಲೈನಿಂದ 5.5 ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದು ಬಂದು ನಮಗೆ ಚೆಸ್ಟ್ ಲೈನು. ಈಗ ಇವರು ಫುಲ್ ಶೋಲ್ಡರ್ ಎಷ್ಟಿದೆ 14 ಇದೆ, ಅದರಲ್ಲಿ ಅರ್ಧ 7 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಚೆಸ್ಟ್ ಲೈನಲ್ಲಿ ನಾವು ಚೆಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವರು ಅಪ್ಪರ್ ಚೆಸ್ಟ್ ಬಂದು 34 ಇದೆ, ಡಿವೈಡೆಡ್ ಬೈ 4 ಮಾಡಿದ್ರೆ 8.5 ಬರುತ್ತೆ. ಅದಕ್ಕೆ ನಾವು 3/4 ಇಂಚ್ ಲೂಸಿಂಗ್ ಅನ್ನೋದು ಆ್ಯಡ್ ಮಾಡಿದ್ರೆ 9.25. ಯಾಕಂದರೆ ಇದು ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ನಾವು ಕಟಿಂಗ್ ಅನ್ನೋದು ಮಾಡ್ತಿರೋದ್ರಿಂದ 3/4 ಇಂಚ್ ಲೂಸಿಂಗ್ ಅನ್ನೋದು ಕೊಟ್ಟಿದ್ದೀನಿ. ಹಾಗೆ ಇವ್ರಿಗೆ ಬೇಕಾಗಿರೋ ಪಟ್ಟಿ ಬಂದು 3.5 ಇಂಚಸ್ ಪಟ್ಟಿ ಕೆಳಗಡೆಯಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವರು ವೇಸ್ಟ್ ಬಂದು 27 ಇದೆ, ಡಿವೈಡೆಡ್ ಬೈ 4 ಮಾಡಿದ್ರೆ 6.75 ಬರುತ್ತೆ. ಫೋಲ್ಡಿಂಗ್ ಸೈಡಿಂದ 6.75 ಒಂದು ಮಾರ್ಕು, ಮತ್ತು ಡಾಟ್ಸ್ಗೋಸ್ಕರ ಒಂದು 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಜಿನ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ. ಈಗ ಎಷ್ಟು ಡೀಪ್ ಇದೆ ಅಂತ ನೋಡ್ಕೋಬೇಕು. ಇವ್ರ ಸೈಜ್ಗೆ 11 ಇಂಚಸ್ ಡೀಪ್ ಬರ್ತಾ ಇದೆ. ಸೊ 11 ಇಂಚಸ್ ಡೀಪ್ ಅಂದರೆ ನಾವು ಶೋಲ್ಡರ್ ಲೈನಲ್ಲಿ 2.5 ಇಂಚಸ್ ಅನ್ನೋದು ಮೈನಸ್ ಮಾಡಬೇಕು. ಅರ್ಧ ಶೋಲ್ಡರಲ್ಲಿ ನಾವು 2.5 ಅಂದರೆ ಫುಲ್ ಶೋಲ್ಡರಲ್ಲಿ 5 ಇಂಚಸ್ ಮೈನಸ್ ಮಾಡ್ತಿದ್ದೀವಿ ಅಂತ ಅಂದರೆ ಇವರಿಗೆ 9 ಇಂಚಸ್ ಶೋಲ್ಡರ್ ಅನ್ನೋದು ಬರುತ್ತೆ. ಆ 9ನ ಡಿವೈಡೆಡ್ ಬೈ 2 ಮಾಡಿದ್ರೆ 4.2 ಅನ್ನೋದು ಇವ್ರ ಸೈಜಿಗೆ ಬರ್ತಕ್ಕಂಥ ಶೋಲ್ಡರು. ಅದಕ್ಕೊಂದು ಅರ್ಧ ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಾದ್ರೆ ಮಾರ್ಜಿನ್ ಬೇಕಲ್ವ, ಅದಕ್ಕೋಸ್ಕರ. ಸೊ ಟೋಟಲಾಗಿ 34 ಚೆಸ್ಟ್ಗೆ 5 ಇಂಚಸ್ ಶೋಲ್ಡರ್ ಅನ್ನೋದು ಬರುತ್ತೆ. ಈಗ ಚೆಸ್ಟ್ ಲೈನಿಂದ ಕೆಳಗಡೆಗೆ ಎಷ್ಟು ಡೀಪ್ ಹೋಗುತ್ತೆ ಅಂತ ನೋಡಿಕೊಂಡು ಅದ್ರ ಮೇಲೆ ನಾನು ಬಿಡ್ತಲ್ಲಿ, ಅಂದರೆ ಚೆಸ್ಟ್ ಬಿಡ್ತಲ್ಲಿ ನಾನು 1 ಇಂಚ್ ಅನ್ನೋದು ಮೈನಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ. ಈಗ ನೀಟಾಗಿ ಫ್ರಂಚ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನೋದು ಯೂಸ್ ಮಾಡಿಕೊಂಡು ಆರ್ಮ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಅರ್ಧ ಇಂಚ್ ಒಳಗಡೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತೀವಲ್ವ, ಅರ್ಧ ಇಂಚ್ ಒಳಗಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಇವ್ರ ಸೈಜ್ಗೆ ಅಂದರೆ 15 ಇವ್ರದ್ದು ಆರ್ಮ್ ರೌಂಡ್ ಆಗಿದ್ದರೆ 7.5 ಅನ್ನೋದು ಆರ್ಮ್ ರೌಂಡ್ ಅನ್ನೋದು ಬರಬೇಕು ನೋಡಿ. 7.25 ಅನ್ನೋದು ಬರ್ತಾಯಿದೆ, ನೋ ಪ್ರಾಬ್ಲಮ್. ಅಲ್ಲಿಂದ 2 ಇಂಚಸ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಚೆಸ್ಟ್ ಪಾಯಿಂಟು ವೇಸ್ಟ್ ಪಾಯಿಂಟ್ ಎರಡನ್ನೂ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ನಮಗಿಲ್ಲಿ ಲೈನ್ ಈ ರೀತಿ ಕ್ರಾಸಾಗಿ ಬಂದಾಗ ನಾವು ಕಂಪಲ್ಸರಿ 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಒಂದು ಲೈನ್ಗೆ ಸ್ಕೇಲ್ ಅನ್ನೋದು ಇಟ್ಟಾಗ ನಿಮ್ಗೆ ಎಷ್ಟು ಡೌನ್ ಸಿಗುತ್ತೆ ಅದನ್ನು ನಾವು 90 ಡಿಗ್ರಿ ಅಂತ ಕರಿತೀವಿ. ಈಗ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಟೇಪ್ ಅನ್ನೋದು ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಮಿಡ್ ಪಾಯಿಂಟ್ ಸಿಗುತ್ತೆ. ಆ ಮಿಡ್ ಪಾಯಿಂಟ್ ಹತ್ರ ಡಾಟ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಬಂದು 4 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇವ್ರ ಸೈಜ್ಗೆ ಶೋಲ್ಡರ್ ಪಟ್ಟಿ ಅನ್ನೋದು ನಾನು 2 ಇಂಚಸ್ ಅನ್ನೋದು ಇಡ್ತಾ ಇದ್ದೀನಿ ನೋಡಿ. ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ ಅನ್ನೋದು ಬಿಟ್ಟು ಅಲ್ಲಿಂದ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚಸ್ ರೆಡಿ ಶೋಲ್ಡರ್ ಅನ್ನೋದು ಬೇಕಾಗುತ್ತೆ. ಮೇಲ್ಗಡೆ ನೆಕ್ ಬಿಡ್ತು ಎಷ್ಟಿದೆಯೋ ಅಷ್ಟೇ ನೆಕ್ ಬಿಡ್ತಾನೆ ಕೆಳಗಡೆ ಮಾರ್ಕ್ ಮಾಡ್ಕೊಂಡು ಒಂದು ಬಾಕ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾವಿಲ್ಲಿ ನೆಕ್ ಅನ್ನೋದು ಕಟ್ ಮಾಡೋಂಗಿಲ್ಲ. ಯಾಕಂದರೆ ನಾವಿದು ವರ್ಕ್ ಬ್ಲೌಸ್ಗೆ ಲೈನಿಂಗ್ ಕಟ್ ಮಾಡ್ತಾ ಇರೋದ್ರಿಂದ ನೆಕ್ ಅನ್ನೋದು ಕಟ್ ಮಾಡಬಾರ್ದು. 2 ಇಂಚಸ್ ಮಾರ್ಜಿನ್ ಹತ್ರ ಒಂದು ಟಕ್ಸ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ಹಾಗೆ ಮಿಡ್ಲಲ್ಲಿ ಒಂದು ಟಕ್ಸು, ನೆಕ್ ಪಾಯಿಂಟ್ ಹತ್ರ ಕೂಡ ಒಂದು ನಾಚ್ ಅನ್ನೋದು ಇಟ್ಕೋಬೇಕಾಗುತ್ತೆ.
ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಇದು ಯೂಸ್ಫುಲ್ ಆಗುತ್ತೆ. ಹಾಗೆ ಕೆಳಗಡೆ ಡಾಟ್ಸ್ ಹತ್ರ ಕೂಡ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಂಡಿದ್ದೀನಿ. ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಮೇಲ್ಗಡೆ ಶೋಲ್ಡರ್ಗೆ ಅರ್ಧ ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟು ಈ ರೀತಿ ಚೆಕ್ ಮಾಡ್ಕೊಂಡಾಗ ಇವ್ರ ಸೈಜ್ಗೆ 7.25 ಇಂಚ್ ಅನ್ನೋದು ಆರ್ಮ್ ರೌಂಡ್ ಬರ್ತಾ ಇದೆ. ಅಂದರೆ ನಾವು 2 ಇಂಚಸ್ ಮಾರ್ಜಿನ್ ಹತ್ರಗೆ ಮಾತ್ರ ಚೆಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ 7.25 ಅನ್ನೋದು ಬರ್ತಾ ಇದೆ. ಈ 7.25 ಇಂಚಿಗೆ ನಾವು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ ಲೈನಿಂಗನ್ನು ಡಬಲ್ ಫೋಲ್ಡಲ್ಲಿದೆ. ಈಗ ಮತ್ತೆ ಇನ್ನೊಂದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ನ ನೀವು ಸೆಂಟರ್ಗೆ ಫೋಲ್ಡ್ ಮಾಡ್ಕೊಂಡ್ಬಿಟ್ರೆ ಸ್ಲೀವ್ಸ್ಗೆ ನೀವು ಎರಡೂ ಕೂಡ ಜಾಯಿಂಟ್ಸ್ ಅನ್ನೋದು ಕೊಡಬೇಕಾಗುತ್ತೆ. ಈ ರೀತಿ ಒಂದು ಉದ್ದ ಒಂದು ಶಾರ್ಟ್ ಈ ರೀತಿ ನೀವು ಲೈನಿಂಗ್ ಅನ್ನೋದು ಫೋಲ್ಡ್ ಮಾಡಿಕೊಂಡ್ರೆ ನೀವು ಒಂದು ಸೈಡ್ ಮಾತ್ರ ಸ್ಲೀವ್ಸ್ಗೆ ಸೈಡಲ್ಲಿ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಇಂಚು ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಇವ್ರ ಸೈಜ್ಗೆ ಬೇಕಾಗಿರೋ ಸ್ಲೀವ್ಸ್ ಲೆಂತ್ ಬಂದು 10.5 ಇಂಚಸ್ ವಿತ್ ಮಾರ್ಜಿನ್ ಸಮೇತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ 10.5ನ ಇನ್ನೊಂದು ಸೈಡ್ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಕ್ಯಾಪ್ ಹೈಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವರ ಅಪ್ಪರ್ ಚೆಸ್ಟ್ ಎಷ್ಟಿದೆ 34 ಇದೆ. ಡಿವೈಡೆಡ್ ಬೈ 10 ಮಾಡಿದ್ರೆ 3.4 ಬರುತ್ತೆ. ಅಂದರೆ 3 ಇಂಚಸ್ ಮೇಲೆ 4 ಲೈನ್ಸ್ ಅನ್ನೋದು ಬರುತ್ತೆ. ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಬಂದು ನಮ್ಮ ಕ್ಯಾಪ್ ಹೈಟು. ಈಗ ಇವ್ರ ಸೈಜ್ಗೆ 7.25 ಇಂಚ್ ಅನ್ನೋದು ಆರ್ಮ್ ರೌಂಡ್ ಬಂದಿದೆ. ಅದರಲ್ಲಿ 3/4 ಇಂಚು ಮೈನಸ್ ಮಾಡಿ ನಾವು ಕ್ಯಾಪ್ ಹೈಟ್ ಲೈನಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 7.25 3/4 ಇಂಚು ಮೈನಸ್ ಮಾಡಿದ್ರೆ 6.25 ಇಂಚ್ ಅನ್ನೋದು ಬರುತ್ತೆ. 6.25 ಇಂಚನ್ನು ಕ್ಯಾಪ್ ಹೈಟ್ ಲೈನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಎಷ್ಟಾದರೂ ಬಂದಿರಲಿ ಅದರಲ್ಲಿ 3/4 ಇಂಚ್ ಅನ್ನೋದು ಮೈನಸ್ ಮಾಡಿಕೊಂಡು ನಾವು ಕ್ಯಾಪ್ ಹೈಟ್ ಲೈನ್ ಏನಿರುತ್ತೋ ಆ ಲೈನಲ್ಲಿ ಮಾರ್ಕ್ ಮಾಡ್ಕೋಬೇಕು. 7.25 ನಾನು 3/4 ಇಂಚು ಮೈನಸ್ ಮಾಡಿ 6.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ಲೈನಿಂದ ನಾವೇನು ಕ್ಯಾಪ್ ಹೈಟ್ ಲೈನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಈ ರೀತಿ ಚೆಕ್ ಮಾಡಿಕೊಂಡಾಗ ಕರೆಕ್ಟಾಗಿ 7.25 ಇಂಚ್ ಅನ್ನೋದು ಬರಬೇಕು. ಅಂದರೆ ನಾವೇನು ಕ್ಯಾಪ್ ಹೈಟಲ್ಲಿ ಲೈನಲ್ಲಿ 3/4 ಇಂಚು ಮೈನಸ್ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಟೇಪ್ ಇಟ್ಟು ಈ ರೀತಿ ಚೆಕ್ ಮಾಡಿಕೊಂಡಾಗ ಕರೆಕ್ಟಾಗಿ ನಮಗೆ 7.25 ಇಂಚ್ ಅನ್ನೋದು ಬರಬೇಕು. ಮತ್ತು 2 ಇಂಚಸ್ ಮಾರ್ಜಿನ್ನು ಮೇಲ್ಗಡೆ ಲೈನಲ್ಲಿ 1 ಇಂಚಿಗೆ ಒಂದು ಮೀಟಿಂಗ್ ಪಾಯಿಂಟ್ ಅರೇಂಜ್ ಮಾಡಿಕೊಂಡು ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲ್ ಅನ್ನೋದು ಯೂಸ್ ಮಾಡಿಕೊಂಡು ನೀಟಾಗಿ ಸ್ಲೀವ್ಸ್ಗೆ ಶೇಪ್ ಅನ್ನೋದು ಕೊಡಬೇಕು. ನೋಡಿ ಈ ರೀತಿ ಇವ್ರಿಗೆ ಬೇಕಾಗಿರೋ ಸ್ಲೀವ್ಸ್ ಲೂಸ್ ಬಂದು 9 ಇಂಚಸ್ಸು, ಅದರಲ್ಲಿ ಅರ್ಧ ಅಂದರೆ 4.5 ಮತ್ತು 2 ಇಂಚಸ್ ಮಾರ್ಜಿನ್ನು. ಈಗ 2 ಪಾಯಿಂಟ್ಸ್ನ ಈ ರೀತಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಲೈನ್ ನಮಗೆ ಈ ರೀತಿ ಕ್ರಾಸ್ ಬಂದಾಗ ಕಂಪಲ್ಸರಿ ನಾವು 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಆಗಲೇ ನಮಗೆ ಸ್ಲೀವ್ಸ್ ಹತ್ರ ಪ್ಲಸ್ ಮಾರ್ಕ್ ಅನ್ನೋದು ಬರುತ್ತೆ. ಈ ರೀತಿ ಕಟ್ ಮಾಡಿಕೊಂಡಾಗ ನೋಡಿ ಈ ರೀತಿ ಒಂದು ಲೈನ್ಗೆ ಸ್ಕೇಲ್ ಅನ್ನೋದು ಪ್ಲೇಸ್ ಮಾಡಿದ್ರೆ ನಮಗೆ ಎಷ್ಟು ಡೌನ್ ಸಿಗುತ್ತೋ ಅಷ್ಟು ಡೌನ್ಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಲೈನಿಂಗ್ನ ನಾನು ಹೇಳಿರೋ ಪ್ರಕಾರ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಒಂದು ಸೈಡ್ ಮಾತ್ರ ಸ್ಲೀವ್ಸ್ಗೆ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ. ಇನ್ನೊಂದು ಸೈಡ್ ಯಾವುದೇ ರೀತಿ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಒಂದು ಸೈಡ್ ನಮಗೆ ಫೋಲ್ಡಿಂಗ್ ಇರುತ್ತೆ, ಆ ಫೋಲ್ಡಿಂಗ್ನ ಕೂಡ ಓಪನ್ ಮಾಡ್ಕೋಬೇಕು. ಹಾಗೆ ಮಿಡ್ಲಲ್ಲಿ ಒಂದು ಟಕ್ಸು 2 ಇಂಚಸ್ ಮಾರ್ಜಿನ್ ಹತ್ರ ಕೂಡ ಒಂದು ಟಕ್ಸ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ಸ್ಲೀವ್ಸ್ಗೆ ನೀವು ಸೈಡಲ್ಲಿ ಜಾಯಿಂಟ್ಸ್ ಸ್ಟಿಚ್ ಮಾಡಿದ ನಂತರ ಬೇಕಾದರೆ ನೀವು ಫ್ರಂಟ್ ಆರ್ಮೋಲ್ ಶೇಪ್ ತೆಗಿಬೋದು, ಇಲ್ಲಾಂದರೆ ಹೀಗಲೇ ಕೂಡ ನೀವು ತೊಗೋಬೋದು. ನೋಡಿ ಮಿಡ್ಲಿಂದ 1 ಇಂಚಿಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ ಪಾಯಿಂಟ್ ಹತ್ರಗೆ ಈ ರೀತಿ ಟೇಪನ್ನು ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಚೆಕ್ ಮಾಡ್ಕೋಬೇಕು. ಆ ಮಿಡ್ ಪಾಯಿಂಟ್ ಹತ್ರ ಅರ್ಧ ಇಂಚಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲ್ ಅನ್ನೋದು ಯೂಸ್ ಮಾಡಿಕೊಂಡು ನೀಟಾಗಿ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಈಗ ನಾನೇನು ಡ್ರಾ ಮಾಡಿದ್ದೀನೋ ಅದನ್ನು ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿದ ಮೇಲೆ ನಾವು ಒಂದು ಟಕ್ಸ್ ಅನ್ನೋದು ಇಟ್ಕೋಬೇಕು. ಯಾಕಂದರೆ ನಮಗೆ ಗೊತ್ತಾಗಬೇಕಲ್ವ ಫ್ರಂಟ್ ಆರ್ಮೋಲ್ ಶೇಪ್ ಅಂತ, ಅದಕ್ಕೋಸ್ಕರ ಒಂದು ಟಕ್ಸ್ ಅನ್ನೋದು ಇಟ್ಕೊಂಡಿದ್ದೀನಿ. ಈಗ ನಾವು ಫ್ರಂಟ್ ಪಾರ್ಟ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡಬೇಕಂದ್ರೆ ಯಾಕಂದರೆ ಇದು ಫ್ರಂಟ್ ಓಪನ್ ಆಗಿರೋದ್ರಿಂದ ಲೈನಿಂಗು ಕೂಡ ಓಪನಿಂಗ್ ಸೈಡ್ ಅನ್ನೋದು ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಲೈನಿಂಗಲ್ಲಿ ನಮಗೆ ಸೆಲ್ವೆಡ್ಜ್ ಅಂತ ಏನು ಬಂದಿರುತ್ತೆ ಅದನ್ನು ನಾವು ಯೂಸ್ ಮಾಡೋಂಗಿಲ್ಲ. ಸೊ ಅದಕ್ಕೋಸ್ಕರ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಆ ಲೈನ್ ಪಕ್ಕದಲ್ಲಿ 1/4 ಇಂಚು ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಮೇಲ್ಗಡೆ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡಿದ್ದೀನಿ. 1/2 ಇಂಚು ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡಿದ್ದೀನಿ, ಅಂದರೆ ಶೋಲ್ಡರ್ ಮಾರ್ಜಿನ್ಗೆ. ಈಗ ಬ್ಯಾಕ್ ಪಾರ್ಟಲ್ಲಿ ನಾವೇನು ಆರ್ಮ್ ಡೌನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದರಲ್ಲಿ ನಾನು ಅರ್ಧ ಇಂಚು ಕಡಿಮೆ ಮಾಡಿ ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ನಿಮ್ಮ ಆರ್ಮ್ ರೌಂಡ್ ಅಂದರೆ ದೊಡ್ಡ ಹೆವಿ ಸೈಜು 6, 7, 7.5 ಈ ಥರ ಬಂದಾಗ ನೀವು ಬ್ಯಾಕ್ ಪಾರ್ಟಿಗಿಂತ ಫ್ರಂಟ್ ಪಾರ್ಟ್ಗೆ 1 ಇಂಚು ಕಡಿಮೆ ಮಾಡಿಬಿಡಿ ಆರ್ಮ್ ರೌಂಡು. ಇದು ಬಂದು 5.5 ಬಂದಿರೋದ್ರಿಂದ ನಾನು ಫ್ರಂಟಿಗೆ 5 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಅರ್ಧ ಇಂಚು ಕಡಿಮೆ ಮಾಡಿ. ಇವರ ಅಪ್ಪರ್ ಚೆಸ್ಟ್ ಬಂದು 34 ಇರೋದ್ರಿಂದ ಅದನ್ನು 4ನೇ ಒಂದು ಭಾಗ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 34 ಡಿವೈಡೆಡ್ ಬೈ 4 ಮಾಡಿದ್ರೆ 8.5 ಬರುತ್ತೆ. ಇದಕ್ಕೆ 3/4 ಇಂಚು ಲೂಸಿಂಗ್ ಅನ್ನೋದು ಆ್ಯಡ್ ಮಾಡಿದ್ರೆ 9.25 ಬರುತ್ತೆ. 9.25 ಪ್ಲಸ್ 2 ಇಂಚಸ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿದ್ದೀನಿ.
ಕೆಳಗಡೆ ಲೈನಿಂದ ಇವರ ಬಸ್ಟ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವ್ರ ಸೈಜ್ಗೆ 9.5 ಅನ್ನೋದು ಬಸ್ಟ್ ಪಾಯಿಂಟ್ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಅಂಡರ್ ಬಸ್ಟ್ ಲೈನ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಅಂಡರ್ ಬಸ್ಟ್ ಲೈನನ್ನು ಮಾರ್ಕ್ ಮಾಡ್ಕೋಬೇಕಂದ್ರೆ ಇವರು ಫುಲ್ ಬಸ್ಟ್ 36/12 ಮಾಡಬೇಕು. 36/12 ಮಾಡಿದ್ರೆ 3 ಇಂಚಸ್ ಬರುತ್ತೆ. ಅದಕ್ಕೊಂದು ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡು 3.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅರ್ಧ ಇಂಚ್ ಅಂದರೆ ನಾವು ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ನಮ್ಗೆ 1/2 ಇಂಚ್ ಮಾರ್ಜಿನ್ ಬೇಕಾಗುತ್ತಲ್ಲ, ಆ ಮಾರ್ಜಿನ್ ಅನ್ನೋದು ಸೇರಿಸ್ಕೊಂಡೆ ನಾನು ಇಲ್ಲೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಸ್ಟ್ ಲೈನಲ್ಲಿ ಬಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವರು ಬಸ್ಟ್ ಬಂದು 36/4 ಮಾಡಿದ್ರೆ 9 ಇಂಚಸ್ಸು. ಅದಕ್ಕೆ 3/4 ಇಂಚು ಲೂಸಿಂಗ್ ಕೊಟ್ಟರೆ 9.75 ಬರುತ್ತೆ ಮತ್ತು 2 ಇಂಚಸ್ ಮಾರ್ಜಿನು. ಈಗ ಚೆಸ್ಟ್ ಪಾಯಿಂಟು ಬಸ್ಟ್ ಪಾಯಿಂಟ್ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಆ 2 ಪಾಯಿಂಟ್ಸ್ನ ಜಾಯಿನ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ವೇಸ್ಟ್ ಲೈನ್ಗೆ ಮ್ಯಾಚ್ ಆಗೋ ಥರ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಫ್ರಂಟಲ್ಲಿ ಶೋಲ್ಡರ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಇವ್ರ ಶೋಲ್ಡರ್ ಬಂದು 14 ಇದೆ, ಅದರಲ್ಲಿ 5 ಇಂಚಸ್ ಮೈನಸ್ ಮಾಡ್ತೀವಿ ಬ್ಯಾಕಲ್ಲಿ. ಅದೇ ಫ್ರಂಟಿಗೆ ಬಂದಾಗ ಫುಲ್ ಶೋಲ್ಡರಲ್ಲಿ 3 ಇಂಚಸ್ ಅನ್ನೋದು ಮೈನಸ್ ಮಾಡಬೇಕು. ಅಂದರೆ 14 ಇಂಚಲ್ಲಿ 3 ಇಂಚಸ್ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 11 ಇಂಚಸ್ ಬರುತ್ತೆ. ಆ 11ನ್ನು /2 ಮಾಡಿದ್ರೆ 5.5 ಅನ್ನೋದು ಬರುತ್ತೆ. ಈ ರೀತಿ ಬ್ಯಾಕಲ್ಲಿ ನಾವು 5 ಇಂಚಸ್ ಮೈನಸ್ ಮಾಡಿದ್ವಿ ಫುಲ್ ಶೋಲ್ಡರಲ್ಲಿ, ಅದೇ ಫ್ರಂಟಿಗೆ ಬಂದಾಗ 3 ಇಂಚಸ್ ಮೈನಸ್ ಮಾಡಿದ್ದೀನಿ. ಈಗ ಬ್ಯಾಕ್ ಪಾರ್ಟ್ನ ಪ್ಲೇಸ್ ಮಾಡಿಕೊಂಡು ಶೋಲ್ಡರ್ ಪಟ್ಟಿ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ ಡೀಪ್ ಬಂದು 6.5 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ನೆಕ್ ಡೀಪ್ ಬೇಕಾಗುತ್ತೋ ಅಷ್ಟು ನೆಕ್ ಡೀಪ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಮೇಲ್ಗಡೆ ನೆಕ್ ಬಿಡ್ತು 3 ಇಂಚಸ್ ಬಂದಿದೆ. ಸೇಮ್ ನೆಕ್ ಬಿಡ್ತನ್ನ ಕೆಳಗಡೆ ಕೂಡ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಬಾಕ್ಸ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕೂಡ ನಮಗೆ ಸೈಡ್ ಸೀಮ್ ಲೈನ್ ಕಡೆ ಲೈನ್ ಕ್ರಾಸಾಗಿ ಬಂದಿರೋದ್ರಿಂದ ನಾವು ಎಲ್ ಸ್ಕೇಲ್ ಅನ್ನೋದು ಯೂಸ್ ಮಾಡಿಕೊಂಡು ನೀಟಾಗಿ ಈ ರೀತಿ 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಒಂದು ಲೈನಿಗೆ ನಾವು ಈ ರೀತಿ ಸ್ಕೇಲ್ ಅನ್ನೋದು ಪ್ಲೇಸ್ ಮಾಡಿದ್ರೆ, ನಾನಿಲ್ಲಿ ಪ್ಯಾಟ್ರನ್ ಮಾಸ್ಟರ್ ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀನಿ. ನಮ್ಗೆ ಅಲ್ಲಿ ಲೈನ್ ಅನ್ನೋದಿದೆ, ಆ ಲೈನ್ ಮೇಲೆ ಕರೆಕ್ಟಾಗಿ ನಾನು ಇಟ್ಟಾಗ ನೋಡಿ ನಮ್ಗೆ ಇಷ್ಟು ಡೌನ್ಗೆ ಒಂದು ಲೈನ್ ಅನ್ನೋದು ಸಿಗ್ತಾ ಇದೆ. ಈ ಲೈನ್ಗೆ ಟಚ್ ಆಗೋ ಥರ ನಾವು ಆರ್ಮ್ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಕೆಲವೊಂದು ಸೈಜಸ್ಗೆ ಈ ರೀತಿ ಸಿಗುತ್ತೆ, ಇನ್ನು ಕೆಲವೊಂದು ಸೈಜಸ್ಗೆ ಈ ರೀತಿ ಶೇಪ್ ಸಿಗದೇನೂ ಇರ್ಬೋದು. ಈಗ ವೇಸ್ಟ್, ಇವ್ರ ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ವೇಸ್ಟ್ ರೌಂಡಲ್ಲಿ ಇವರ ವೇಸ್ಟ್ ಬಂದು 27 ಇದೆ. /4 ಮಾಡಿದ್ರೆ 6.75 ಅನ್ನೋದು ಬರುತ್ತೆ. ಈ 6.75ನ ವೇಸ್ಟ್ ಲೈನಲ್ಲಿ ಮಾರ್ಕ್ ಮಾಡ್ಕೋಬೇಕು. ಆ 6.75 ಆದಮೇಲೆ ಎಷ್ಟು ಮಿಕ್ಕಿರುತ್ತೋ ಅದನ್ನು ನಾವು ವೇಸ್ಟ್ ಡಾಟಾಗಿ ಕನ್ವರ್ಟ್ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಡಾಟ್ ದೊಡ್ಡದಾಗೆ ಬರುತ್ತೆ, ಯಾಕಂದರೆ ಇವರ ಫುಲ್ ಬಸ್ಟು ಮತ್ತು ಅಪ್ಪರ್ ಚೆಸ್ಟ್ಗೂ 2 ಇಂಚಸ್ ಡಿಫ್ರೆನ್ಸಸ್ ಇದೆ. ಆದರೆ ವೇಸ್ಟ್ ರೌಂಡ್ ಮಾತ್ರ ತುಂಬ ಚಿಕ್ಕದಾಗಿದೆ. ಸೊ ಅದಕ್ಕೋಸ್ಕರ ನಮಗೆ ವೇಸ್ಟ್ ಡಾಟ್ ಅನ್ನೋದು ತುಂಬ ದೊಡ್ಡದು ಬರುತ್ತೆ. ನೋಡಿ, ಇಲ್ಲಿ ಆಲ್ಮೋಸ್ಟ್ 3.25 ಇಂಚ್ ಅನ್ನೋದು ನಮಗೆ ಎಕ್ಸ್ಟ್ರಾ ಉಳಿದಿದೆ. ಆ 3.25 ಇಂಚನ್ನ ನಾವು ಡಾಟಾಗಿ ಹಿಡಿತೀವಿ. ಈಗ ಅಪೆಕ್ಸನ್ನು ಮಾರ್ಕ್ ಮಾಡ್ಕೋಬೇಕಂದ್ರೆ ಇವರ ಫುಲ್ ಬಸ್ಟ್ ಎಷ್ಟಿದೆ? 36 ಇದೆ. /10 ಮಾಡಬೇಕು. 3 ಇಂಚಸ್ ಮೇಲೆ 6 ಪಾಯಿಂಟ್ಸ್ ಬರುತ್ತೆ. ನೋಡಿ, ಉಕ್ಸ್ಪಟ್ಟಿ ಸೈಡಿಂದ 3 ಇಂಚಸ್ಗೆ 6 ಬಸ್ಟ್ ಲೈನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಅಂಡರ್ ಬಸ್ಟ್ ಲೈನಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಅಂದರೆ ಇದು ಅಪೆಕ್ಸ್ ಪಾಯಿಂಟು. ಈಗ ನಮ್ಗೆ ಎಕ್ಸ್ಟ್ರಾ ಎಷ್ಟು ಉಳಿದಿದೆಯೋ ಅಂಡರ್ ಬಸ್ಟ್ ಲೈನಲ್ಲಿ ಅದನ್ನು ನಾವು ಡಾಟಾಗಿ ಕನ್ವರ್ಟ್ ಮಾಡ್ತೀವಿ. 3.5 ಇಂಚಿನ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 1.75 ಇಂಚ್ ಆ ಕಡೆ, 1.75 ಇಂಚಸ್ ಈ ಕಡೆ. ಬಸ್ಟ್ ಲೈನಲ್ಲಿ ನಾವೇನು ಅಪೆಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿವರೆಗೂ ನಾವು ಡಾಟ್ ಅನ್ನೋದು ಮಾರ್ಕ್ ಮಾಡಿದ್ದೀವಿ ಅಂದರೆ ನಮಗೆ ಡಾಟನ್ನ ಸ್ಟಿಚ್ ಮಾಡಿದಾಗ ತುಂಬಾ ಶಾರ್ಪ್ ಬಂದುಬಿಡುತ್ತೆ ಬಸ್ಟ್ ಪಾಯಿಂಟ್ ಅನ್ನೋದು. ಸೊ ಅದಕ್ಕೋಸ್ಕರ ಶಾರ್ಪ್ ಬರದೇ ಇರಲಿ ಅಂತ ನಾನು ಬಸ್ಟ್ ಪಾಯಿಂಟಿಂದ ಕೆಳಗಡೆಗೆ ಅರ್ಧ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ವೇಸ್ಟ್ ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಈ ಅಪೆಕ್ಸ್ ಹತ್ರದಿಂದ ನಾವು ಡಾಟ್ಸ್ ಅನ್ನೋದು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂತ ನೋಡಿ. 4th ಡಾಟ್ಗೆ ಸೈಡ್ ಸೀಮ್ ಲೈನ್ ಕಡೆ 2 ಇಂಚಸ್ ಮಾರ್ಕ್ ಮಾಡಿಕೊಂಡೆ ಬಸ್ಟ್ ಲೈನಲ್ಲಿ. ಮತ್ತು ಉಕ್ಸ್ಪಟ್ಟಿ ಸೈಡ್ ಕೂಡ 2 ಇಂಚಸ್, ಅಪೆಕ್ಸ್ ಹತ್ರದಿಂದ 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, 4th ಡಾಟ್ಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದರ ಮಿಡ್ ಪಾಯಿಂಟು, ಅಂದರೆ 2 ಇಂಚಸಲ್ಲಿ ಮಿಡ್ ಪಾಯಿಂಟ್ ಅಂದರೆ 1 ಇಂಚ್ ಹತ್ರ ಟೇಪನ್ನು ಇಟ್ಟರೆ ಮೇಲ್ಗಡೆಗೆ ಈ ರೀತಿ 2 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಮೇಲ್ಗಡೆ ಆರ್ಮ್ ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತೀವಿ. ನೀವು 2 ಇಂಚಸ್ ಬಿಡ್ತಲ್ಲಾದರೂ ಮಾರ್ಕ್ ಮಾಡ್ಕೊಳ್ಳಿ ಡಾಟ್ಸು, ಇಲ್ಲ 1.5 ಬಿಡ್ತಲ್ಲಾದರೂ ಮಾರ್ಕ್ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ನೋಡಿ, ಉಕ್ಸ್ಪಟ್ಟಿಗೆ ಮೇಲ್ಗಡೆ 1/4 ಇಂಚು ಕೆಳಗಡೆ 1/4 ಇಂಚು ಮಾರ್ಕ್ ಮಾಡಿಕೊಂಡು ಬಸ್ಟ್ ಲೈನಲ್ಲಿ ಉಕ್ಸ್ ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೈಡ್ ಸೀಮ್ ಲೈನ್ ಕಡೆ ನಾವು ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಿದ್ರೆ ಬಸ್ಟ್ ಲೈನ್ ಮೇಲೆ ಮೇಲ್ಗಡೆ 1/4 ಇಂಚು ಕೆಳಗಡೆ 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು 4th ಡಾಟನ್ನು ಕೂಡ ಈ ರೀತಿ ಮಾರ್ಕ್ ಮಾಡ್ಕೋಬೋದು. ಈಗ ನಾವು ಆರ್ಮೋಲ್ ಡಾಟ್ಗೆ ಏನು ಮಾರ್ಕ್ ಮಾಡಿದ್ವೋ ಆ ಪಾಯಿಂಟು ಮತ್ತು ಅಪೆಕ್ಸ್ ಪಾಯಿಂಟ್ ಎರಡಕ್ಕೂ ಈ ರೀತಿ ಟಚ್ ಆಗೋ ಥರ ಸ್ಕೇಲ್ ಇಟ್ಟಾಗ ಆ ಲೈನ್ ಎಲ್ಲಿಗೆ ಹೋಗುತ್ತೋ ಆ ಲೈನಿಗೆ ನೀವು ಆರ್ಮ್ ಕರ್ವ್ ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಆರ್ಮ್ ಕರ್ವ್ ಡಾಟ್ನ ಮಾರ್ಕ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಾವು ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಯಾಕಂದರೆ ನಮಗೆ ಎಷ್ಟು ಆ್ಯಕ್ಚುಲಿ ನಮಗೆ ಬೇಕಾಗಿರೋ ಆರ್ಮ್ ರೌಂಡ್ಗಿಂತ ಎಷ್ಟು ಎಕ್ಸ್ಟ್ರಾ ಬಂದಿರುತ್ತೋ ಅದನ್ನು ನಾವು ಡಾಟಾಗಿ ಹಿಡಿಬೇಕು. ಸೊ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ, ಫಸ್ಟ್ ಅರ್ಧ ಇಂಚ್ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಫಸ್ಟ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಬರಬೇಕಾಗಿರೋ ಆರ್ಮ್ ರೌಂಡ್ ಬಂದು 7.5 ಇಂಚಸ್ಸು. ಅಂದರೆ ಇವರು ಫುಲ್ ಆರ್ಮ್ ರೌಂಡ್ ಬಂದು 15, ಅದರಲ್ಲಿ ಅರ್ಧ ನಮಗೆ 7.5 ಇಂಚಸ್ ಬರಬೇಕು. ಇನ್ನು ಎಕ್ಸ್ಟ್ರಾ ಎಷ್ಟಿದೆ ಅಂತ ನೋಡೋದಾದರೆ 3/4 ಇಂಚ್ ಇದೆ. ಆ 3/4 ಇಂಚನ್ನ ನಾವು ಡಾಟಾಗಿ ಹಿಡಿತೀವಿ. ನೋಡಿ, ಈ ರೀತಿ ಆರ್ಮೋಲ್ ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು.
ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಡಾಟ್ಸ್ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂತ. ನೋಡಿ 4 ಡಾಟ್ಗಳನ್ನು ಕೂಡ ಮಾರ್ಕ್ ಮಾಡಿದ್ದೀನಿ. ಯಾರಿಗೆ ಹೆವಿ ಬಸ್ಟ್ ಇರುತ್ತೋ ಅಂಥವ್ರಿಗೆ ನೀವು 4th ಡಾಟ್ ಅನ್ನೋದು ಸ್ಟಿಚ್ ಮಾಡಿ. ಬಸ್ಟ್ ಕಡಿಮೆ ಇರೋರಿಗೆ ನಾವು 3 ಡಾಟ್ಸಲ್ಲೇ ಒಳ್ಳೆ ಶೇಪ್ ಅನ್ನೋದು ಕೊಡ್ಬೋದು. ಈಗ ನಾವು ಕೆಳಗಡೆ ಸ್ವಲ್ಪ ನಮಗೆ ಕಟ್ಟಿಂಗ್ ಅನ್ನೋದು ಕ್ರಾಸ್ ಬರಬೇಕು. ಸ್ಟ್ರೈಟಾಗಿ ನಾವು ಕಟ್ ಮಾಡ್ಕೊಂಬಿಟ್ರೆ ನಮಗೆ ಬ್ಲೌಸ್ ಶೇಪ್ ಅನ್ನೋದು ನೀಟಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನೋಡಿ ಉಕ್ಸ್ಪಟ್ಟಿ ಸೈಡು ಅಂಡರ್ ಬಸ್ಟ್ ಲೈನಿಂದ ಮೇಲ್ಗಡೆಗೆ 1 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೈಡ್ ಸೀಮ್ ಲೈನ್ ಕಡೆನೂ ಅಷ್ಟೇ 1 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡಿಕೊಂಡು ನೋಡಿ ನಾನು ಸ್ಕೇಲ್ ಫ್ರೆಂಚ್ ಆರ್ಮ್ ಕರೋ ಸ್ಕೇಲನ್ನು ಯಾವ ರೀತಿ ಯೂಸ್ ಮಾಡಿಕೊಂಡು ಶೇಪ್ ಕೊಟ್ಟಿದ್ದೀನಿ ಅಂತ ನೋಡಿ. ಸೇಮ್ ಇದೇ ರೀತಿಯೇ ನೀವು ಶೇಪ್ ಅನ್ನೋದು ಕೊಡಬೇಕಾಗುತ್ತೆ. ಈ ರೀತಿ ಶೇಪ್ ಕೊಟ್ರೆ ನಿಮಗೆ ಬಸ್ಟ್ ಅನ್ನೋದು ಚೆನ್ನಾಗಿ ಕುತ್ಕೊಳ್ಳುತ್ತೆ. ನಿಮಗೆ ಫ್ರಂಟಲ್ಲಿ ಸ್ಟ್ರೈಟಾಗಿ ಕಟ್ ಮಾಡಿಬಿಟ್ಟಿದ್ದೀರ ಅಂದರೆ ನಿಮಗೆ ಸ್ವಾಗಿ ಥರ ಅಂದರೆ ಬಸ್ಟ್ ಅನ್ನೋದು ನೀಟಾಗಿ ಕುತ್ಕೊಳ್ಳೋದಿಲ್ಲ. ಈಗ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲೌಸಲ್ಲಿ ನಾನು 4th ಡಾಟ್ ಅನ್ನೋದು ಸ್ಟಿಚ್ ಮಾಡ್ತಾಯಿಲ್ಲ, ನಿಮಗೆ ಅರ್ಥ ಆಗಲಿ ಅಂತ ನಾನು 4th ಡಾಟನ್ನು ಮಾರ್ಕ್ ಮಾಡಿ ತೋರಿಸಿದ್ದೀನಿ. ವರ್ಕ್ ಬ್ಲೌಸ್ಗೆ ನಾವು ಯಾವುದೇ ಕಾರಣಕ್ಕೂ ನೆಕ್ ಬಿಡ್ತ್ ಅನ್ನೋದು ಕಟ್ ಮಾಡಬಾರ್ದು. ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನೋಡಿ 2 ಇಂಚಸ್ ಮಾರ್ಜಿನ್ ಹತ್ರ ಒಂದು ಟಕ್ಸ್ ಪಾಯಿಂಟ್ ಇಟ್ಕೋಬೇಕು. ಹಾಗೆ ನೆಕ್ ಪಾಯಿಂಟ್ ಹತ್ರ ಕೂಡ ಒಂದು ಟಕ್ಸು, ಎಲ್ಲ ಡಾಟ್ಸ್ ಹತ್ರ ಕೂಡ ಈ ರೀತಿ ಟಕ್ಸ್ ಅನ್ನೋದು ಇಟ್ಕೊಬಿಟ್ರೆ ನಿಮಗೆ ಸ್ಟಿಚ್ಚಿಂಗ್ ಮಾಡುವಾಗ ಎಲ್ಲೂ ಕೂಡ ಕನ್ಫ್ಯೂಸ್ ಆಗೋದಿಲ್ಲ, ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೋದು. ನಾವೇನು ಸೈಡ್ ಸೀಮ್ ಲೈನ್ ಕಡೆ ಕೆಳಗಡೆ ಶೇಪ್ ಕೊಡೋದಕ್ಕೆ ಅಂಡರ್ ಬಸ್ಟ್ ಲೈನಿಂದ 1 ಇಂಚ್ವರೆಗೂ ಹೋಗಿದ್ದೀವಲ್ವ, ಅಲ್ಲಿ ಬೇಕಾದರೆ ನೀವು ಅಪ್ ಟು ಅಂಡರ್ ಬಸ್ಟ್ ಪಾಯಿಂಟ್ ಅಂದರೆ ಬಸ್ಟ್ ಲೈನ್ ಏನಿದೆ ಅಲ್ಲಿವರೆಗೂ ನೀವು ಬೇಕಾದರೆ ಶೇಪ್ ಅನ್ನೋದು ಕೊಡ್ಬೋದು ಸೈಡ್ ಸೀಮ್ ಲೈನ್ ಕಡೆ. ಉಕ್ಸ್ಪಟ್ಟಿ ಸೈಡ್ ನೀವು ಶೇಪ್ ಅನ್ನೋದು ಜಾಸ್ತಿ ಕೊಟ್ಟಿದ್ದೀರಿ ಅಂದರೆ ನಿಮಗೆ ಉಕ್ಸ್ಪಟ್ಟಿ ಲೆಂತ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ನೋಡಿ ಈಗ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ನ ಈ ರೀತಿ ಪ್ಲೇಸ್ ಮಾಡಬೇಕು. ಬ್ಯಾಕ್ ಪಾರ್ಟಲ್ಲಿ ಹಾರಮ್ ರೌಂಡು, ಫ್ರಂಟ್ ಪಾರ್ಟಲ್ಲಿ ಹಾರಮ್ ರೌಂಡು ಒಂದಕ್ಕೊಂದು ಈ ರೀತಿ ಮ್ಯಾಚ್ ಆಗಬೇಕು. ಉಕ್ಸ್ಪಟ್ಟಿಗೆ ಲೆಂತ್ ನೋಡಿ ಎಷ್ಟು ಸಿಗ್ತಾಯಿದೆ, ಬರೀ 1 ಇಂಚು ಲೆಂತ್ ಅನ್ನೋದು ಸಿಗ್ತಾಯಿದೆ ನನಗೆ. ನೋಡಿ ಈಗ ನಾನೇನು ಮಾಡ್ತಾಯಿದ್ದೀನಿ, ಸೈಡ್ ಸೀಮ್ ಲೈನ್ ಕಡೆ ಇನ್ನೂ 1 ಇಂಚಷ್ಟು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಆಗ ನಮಗೆ ಬೆಲ್ಟ್ ಪಟ್ಟಿಗೆ ಲೆಂತ್ ಅನ್ನೋದು ಒಂದು 2 ಇಂಚಸ್ ಲೆಂತ್ ಸಿಗುತ್ತೆ. ಯಾಕಂದರೆ ನಾವು 1 ಇಂಚು ಲೆಂತೆಲ್ಲ ನಾವು ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ಚೆನ್ನಾಗಿರೋದಿಲ್ಲ. 2 ಇಂಚಸ್ ಸ್ಟ್ಯಾಂಡರ್ಡಾಗಿ ಸಿಕ್ಕಿದ್ರೆ ನಮಗೆ ಬೆಲ್ಟ್ ಪಟ್ಟಿ ಸ್ಟಿಚ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಈಗ ಮತ್ತೆ ಕಟ್ ಮಾಡಿ ಮತ್ತೆ ಬ್ಯಾಕ್ ಪಾರ್ಟ್ ಮೇಲೆ ಪ್ಲೇಸ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 2 ಇಂಚಸ್ ಅನ್ನೋದು ಸಿಕ್ಕಿದೆ. ನಿಮ್ಗೆ ಇನ್ನೂ ಸಾಲದು, ನಮ್ಗೆ ಇನ್ನೂ ಬೇಕು ಅಂದರೆ ನೀವು ಇನ್ನೂ ಕಟ್ ಮಾಡ್ಕೋಬೋದು. ಅಂದರೆ ಅಪ್ ಟು ಬಸ್ಟ್ ಲೈನ್ವರೆಗೂ ನೀವು ಕಟ್ ಮಾಡ್ಕೊಂಡು ತೆಗಿಬೋದು. 2.5 ಇಂಚ್ ಅನ್ನೋದು ನನಗೀಗ ಸಿಕ್ಕಿದೆ. ಈ 2.5 ಇಂಚಿಗೆ ನಾವು ಈಗ ಶೇಪ್ ಬೆಲ್ಟ್ಸ್ ಅನ್ನೋದು ಕಟ್ ಮಾಡ್ಕೋಬೇಕು. ಯಾವ ರೀತಿ ಕಟ್ ಮಾಡಬೇಕು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ಕಡೆಯೂ ಕೂಡ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಉಕ್ಸ್ಪಟ್ಟಿ ಸೈಡು 3 or 3.5 ಅನ್ನೋದು ಸ್ಟ್ಯಾಂಡರ್ಡ್ ಲೆಂತ್ ಅನ್ನೋದು ತೊಗೋಬೇಕು ಶೇಪ್ ಬೆಲ್ಟ್ಸ್ಗೋಸ್ಕರ. ವೇಸ್ಟಲ್ಲಿ 4ನೇ ಒಂದು ಭಾಗ ವಿಡ್ತ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮಾರ್ಜಿನ್ಗೋಸ್ಕರ ನಾನಿಲ್ಲಿ 3.25 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನಾವು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟಲ್ಲಿ 2 ಇಂಚಸ್ ಮಾರ್ಜಿನ್ ತೊಗೊಳ್ತೀವಿ. ಅದೇ ಬೆಲ್ಟ್ ಪಟ್ಟಿಗೆ ಬಂದಾಗ 3 or 3.5 ಇಂಚಸ್ ಅನ್ನೋದು ಮಾರ್ಜಿನ್ ತೊಗೋಬೇಕು. ಸೈಡ್ ಸೀಮ್ ಲೈನ್ ಕಡೆ ನಮಗೆ ಗ್ಯಾಪ್ ಎಷ್ಟು ಬಂತು, 2.25 ಇಂಚ್ ಅನ್ನೋದು ಬಂದಿದೆ. ನೋಡಿ 2.25 ಇಂಚನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮೇಲ್ಗಡೆ ಒಂದು 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ಶೇಪ್ ಬೆಲ್ಟ್ಸ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮಿಡ್ಲಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂದ್ರೆ, ಮಿಡ್ಲಲ್ಲಿ ಎನಿ ಸೈಜ್ ನೀವು 2 or 2.5 ಅನ್ನೋದು ಸ್ಟ್ಯಾಂಡರ್ಡಾಗಿ ತೊಗೋಬೋದು. ನಾನಿಲ್ಲಿ 2.5 ತೊಗೊಂಡಿದ್ದೀನಿ. ಮೇಲ್ಗಡೆ 1/2 ಇಂಚು, ಕೆಳಗಡೆ 1/2 ಇಂಚು ಮಾರ್ಜಿನ್ ಹೋದರೆ 2 ಇಂಚಸ್ ಅನ್ನೋದು ನಿಮಗೆ ಮಿಡ್ಲಲ್ಲಿ ಶೇಪ್ ಬೆಲ್ಟ್ಸ್ ಅನ್ನೋದು ರೆಡಿ ಆಗುತ್ತೆ. ನೋಡಿ ಫ್ರಂಟ್ ಪಾರ್ಟ್ ಅನ್ನೋದು ಯೂಸ್ ಮಾಡಿಕೊಂಡು ನಾನು ಯಾವ ರೀತಿ ಶೇಪ್ ಬೆಲ್ಟ್ಸ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಸ್ ಇಟ್ ಈಸ್ ನೀವು ಕೂಡ ಮಾರ್ಕ್ ಮಾಡ್ಕೋಬೋದು. ನೋಡಿ ಈ ರೀತಿ ಶೇಪ್ ಅನ್ನೋದು ಕೊಟ್ಕೋಬೇಕು. ಈ ಥರದ್ದು ಇನ್ನೂ 2 ಪೀಸಸ್ ಅನ್ನೋದು ನೀವು ಕಟ್ ಮಾಡ್ಕೋಬೇಕು. ಟೋಟಲಾಗಿ ನಮಗೆ ಶೇಪ್ ಬೆಲ್ಟ್ಸ್ಗೆ 4 ಲೈನಿಂಗ್ ಪೀಸಸ್ ಅನ್ನೋದು ಬೇಕಾಗುತ್ತೆ. ಶೇಪ್ ಬೆಲ್ಟ್ಸ್ಗೆ ಕಂಪಲ್ಸರಿ ಮಾರ್ಜಿನ್ ಅನ್ನೋದು ಒಂದು 3 ಇಂಚಸ್ ಎಬೋವ್ ಕೊಡಬೇಕು. ಇಲ್ಲಾಂದರೆ ನಿಮಗೆ ಶೇಪ್ ಮಾರ್ಜಿನ್ ಸೈಡ್ ಅಂದರೆ ಸೈಡ್ ಸೇಮ್ ಲೈನ್ ಕಡೆ ಅಟ್ಯಾಚ್ ಮಾಡಬೇಕಂದ್ರೆ ಹೆಚ್ಚು ಕಡಿಮೆ ಬಂದುಬಿಡುತ್ತೆ. ಬ್ಲೌಸ್ಗೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟಲ್ಲಿ 2 ಇಂಚಸ್ ಮಾರ್ಜಿನ್ ಕೊಟ್ಟಿರ್ತೀವಿ. ಅದೇ ಶೇಪ್ ಬೆಲ್ಟ್ಸ್ಗೆ ಬಂದಾಗ 3 ಇಂಚಸ್ ಎಬೋವ್ ಮಾರ್ಜಿನ್ ಅನ್ನೋದು ಕೊಡಬೇಕು. ಯಾಕಂದರೆ ನಮಗೆ ಅಂಡರ್ ಬಸ್ಟಿನಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಅಟ್ಯಾಚ್ ಮಾಡಬೇಕಾದ್ರೆ ನಮಗೆ ಕ್ಲಾತ್ ಹೆಚ್ಚು ಕಡಿಮೆ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಈ ಲೈನಿಂಗ್ನ ಬೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಮೈನ್ ಫ್ಯಾಬ್ರಿಕ್ ಬ್ಲೌಸ್ ಅನ್ನೋದು ಈ ರೀತಿ ಇದೆ. ಫಸ್ಟ್ ನಾವು ಬ್ಯಾಕ್ ನೆಕ್ ಅನ್ನೋದು ಕಟ್ ಮಾಡ್ಕೊಳ್ತೀವಿ. ತುಂಬ ಜನ ವರ್ಕ್ ಬ್ಲೌಸ್ಗೆ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡಬೇಕಾದ್ರೆ ನೆಕ್ ಬಿಡ್ತು ಏನಿರುತ್ತೆ ಅಂದರೆ ಅದು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾರೆ. ಅದ್ರ ಬದಲಾಗಿ ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಬರೋದಿಲ್ಲ. ಮಿಡ್ ಪಾಯಿಂಟ್ ಕರೆಕ್ಟಾಗಿ ಮ್ಯಾಚ್ ಆಗಿರುತ್ತೆ. ಹಾಗೆ ನೆಕ್ ಡೀಪ್ ಕೂಡ ಕರೆಕ್ಟಾಗಿ ಲೆಂತ್ ಅನ್ನೋದು ಮ್ಯಾಚ್ ಮಾಡ್ಬೋದು.
ನೋಡಿ ಈ ರೀತಿ ನಮಗೆ ಶೋಲ್ಡರ್ ಪಾಯಿಂಟು ಮತ್ತು ಅವರು ವರ್ಕ್ ಹಾಕಿರೋ ಪಾಯಿಂಟ್ಸ್ ಅನ್ನೋದು ಮಿಸ್ ಮ್ಯಾಚ್ ಆಗ್ತಾಯಿದೆ, ಅಂದರೆ ಕರೆಕ್ಟು ಒಂದಕ್ಕೊಂದು ಮ್ಯಾಚ್ ಆಗ್ತಾಯಿಲ್ಲ. ಸೊ ಈ ರೀತಿ ಮ್ಯಾಚ್ ಆಗ್ತಿಲ್ಲ ಅಂದಾಗ ನಾವೇನು ಮಾಡ್ತೀವಿ ಅಂದರೆ ವರ್ಕ್ ಹಾಕಿರೋವಂಥ ಸೆಂಟ್ರಲ್ಲಿ ನಾವು ಒಂದು ಫ್ರಿಲ್ ಅನ್ನೋದು ಸ್ಟಿಚ್ ಮಾಡ್ತೀವಿ. ನೋಡಿ ಈ ರೀತಿ ಒಂದು ಫ್ರಿಲ್ ಅನ್ನೋದು ಸ್ಟಿಚ್ ಮಾಡಿಕೊಂಡು ನೆಕ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಸೆಟ್ ಮಾಡ್ಕೊಳ್ತೀವಿ. ಡೀಪ್ ಲೆಂತು ಮತ್ತು ವರ್ಕ್ ಹಾಕಿರೋವಂಥ ಬ್ಲೌಸಲ್ಲಿರೋಂಥ ಬ್ಲೌಸ್ ಲೆಂತು ಕೂಡ ನೀಟಾಗಿ ಚೆಕ್ ಮಾಡ್ಕೋಬೇಕು. ಕೆಲವೊಂದು ಸಲ ನಮಗೆ ಲೆಂತು ನಾವೇನು ಲೈನಿಂಗಲ್ಲಿ ಡೀಪ್ ಲೆಂತ್ ಮಾರ್ಕ್ ಮಾಡಿರ್ತೀವೋ ಬಟ್ ವರ್ಕ್ ಲೆಂತ್ ತುಂಬ ಕಡಿಮೆ ಬಂದುಬಿಟ್ಟಿರುತ್ತೆ. ಈ ಥರ ಎಲ್ಲ ಬರೋ ಚಾನ್ಸಸ್ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಬೇಕು. ನೋಡಿ ಈ ರೀತಿ ಫ್ರಿಲ್ ಅನ್ನೋದು ಇಟ್ಕೊಂಡು ಒಂದು ಗುಂಪಿನ ಅನ್ನೋದು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಫ್ರಿಲ್ ಇಟ್ಟಿದ್ದೀನಿ ಅಂದರೆ ಲೈನಿಂಗಲ್ಲಿರೋ ನೆಕ್ ಪಾಯಿಂಟು ಮತ್ತು ವರ್ಕ್ ಹಾಕಿರೋ ಅಂದರೆ ಮೈನ್ ಫ್ಯಾಬ್ರಿಕಲ್ಲಿ ಏನು ವರ್ಕ್ ಹಾಕಿದ್ದಾರಲ್ವ ಆ ಪಾಯಿಂಟು ಒಂದಕ್ಕೊಂದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಈಗ ಸುತ್ತಲೂ ಅರ್ಧ ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೋಬೇಕು. ನೆಕ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಒಂದಕ್ಕೊಂದು ಮ್ಯಾಚ್ ಆಗೋ ಥರ ಪ್ಲೇಸ್ ಮಾಡಿಕೊಂಡು ನೀವು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡೋ ಕೂಡ ಈಸಿ ಆಗುತ್ತೆ. ನೋಡಿ ಸುತ್ತಲೂ ಒಂದು ಅರ್ಧ ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ಇರೋ ಥರ ನಾನು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮೊದಲೇ ಯಾಕೆ ಫ್ರಿಲ್ಲಿಟ್ಟು ನಾವು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೋಬೇಕಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಲೈನಿಂಗ್ ಎಷ್ಟಿದೆಯೋ ಸೇಮ್ ಅಷ್ಟೇ ನಾವು ಮೈನ್ ಫ್ಯಾಬ್ರಿಕನ್ನ ಕಟ್ ಮಾಡ್ಕೊಂಬಿಟ್ರೆ ಒಂದೊಂದು ಸಲ ನಮಗೆ ನೆಕ್ ಪಾಯಿಂಟ್ ಅನ್ನೋದು ಮಿಸ್ ಮ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಲೈನಿಂಗಲ್ಲಿರೋ ನೆಕ್ ಪಾಯಿಂಟು ಮತ್ತು ವರ್ಕ್ ಹಾಕ್ಸಿರೋಂಥ ನೆಕ್ ಪಾಯಿಂಟು ಮಿಸ್ ಮ್ಯಾಚ್ ಆಗುತ್ತೆ. ಅಂಥ ಟೈಮಲ್ಲಿ ನೀವೇನಾದರೂ ಫೋಲ್ಡ್ ಮಾಡಿ ಅಂದರೆ ಒಂದು ಫ್ರಿಲ್ ಥರ ಇಟ್ಟು ನೀವೇನೋ ಸ್ಟಿಚ್ ಮಾಡಿದ್ರಿ ಅಂದರೆ ನಿಮಗೆ ಶೋಲ್ಡರ್ ಹತ್ರ ಮೈನ್ ಫ್ಯಾಬ್ರಿಕ್ ಅನ್ನೋದು ಶಾರ್ಟೇಜ್ ಬರೋವಂಥ ಚಾನ್ಸಸ್ ಇರುತ್ತೆ. ನೋಡಿ ಈ ರೀತಿ ಫ್ರಿಲ್ ಇಟ್ಟು ನಾವು ಮತ್ತೆ ಸ್ಟಿಚ್ ಮಾಡೋಕ್ಕೆ ಹೋದಾಗ ನೋಡಿ ನಮಗೆ ಶೋಲ್ಡರ್ ಹತ್ರ ಮೈನ್ ಫ್ಯಾಬ್ರಿಕ್ ಅನ್ನೋದು ಕಡಿಮೆ ಬಂದುಬಿಟ್ಟಿದೆ. ಸೊ ಅದಕ್ಕೋಸ್ಕರ ಕಟಿಂಗ್ ಮಾಡೋಗೆ ನೀವು ಒಂದು ಫ್ರಿಲ್ ಅನ್ನೋದು ಇಟ್ಟು ಕರೆಕ್ಟಾಗಿ ನೆಕ್ ಪಾಯಿಂಟು ಮತ್ತು ವರ್ಕ್ ಹಾಕಿರೋವಂಥ ಶೋಲ್ಡರ್ ಪಾಯಿಂಟ್ಸ್ ಎಲ್ಲವೂ ಕೂಡ ಮ್ಯಾಚ್ ಆಗ್ತಿದೆಯಲ್ವ ಅಂತ ಚೆಕ್ ಮಾಡಿಕೊಂಡು ಆನಂತರ ನೀವು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟರ್ನಲ್ಲಿ ಒಂದು ಸೈಡು ನಮಗೆ ರೈಟ್ ಸೈಡ್ ನೆಕ್ಕೋಗೆ ವರ್ಕ್ ಅನ್ನೋದು ಬಂದಿರುತ್ತೆ, ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲೈನಿಂಗ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ನಾವೇನು ಫ್ರಂಟ್ ಡೀಪು ಲೆಂತ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ಡೀಪ್ ಲೆಂತು ಮತ್ತು ವರ್ಕ್ ಹಾಕಿರೋ ಡೀಪ್ ಲೆಂತು ಕರೆಕ್ಟಾಗಿ ಒಂದಕ್ಕೊಂದು ಮ್ಯಾಚ್ ಆಗಬೇಕು. ಆ ರೀತಿ ನೀವು ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡ್ಕೋಬೇಕು. ಹಾಗೆ ಶೋಲ್ಡರ್ ಪಾಯಿಂಟು ಅಂದರೆ ನೆಕ್ ಪಾಯಿಂಟು ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಈ ರೀತಿ ಮ್ಯಾಚ್ ಆಗೋ ಥರ ಪ್ಲೇಸ್ ಮಾಡಿಕೊಂಡು ಸುತ್ತಲೂ ಅರ್ಧ ಇಂಚು ಮಾರ್ಜಿನ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ಥರನೇ ನಾವು ಫ್ರಂಟಿಗೆ ಲೆಫ್ಟ್ ಸೈಡ್ಗೆ ಒಂದು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೋಬೇಕು. ನೋಡಿ ಉಕ್ಸ್ಪಟ್ಟಿ ಸೈಡು ಅಂದರೆ ಲೈನಿಂಗು ಒಂದಕ್ಕೊಂದು ಆಪೋಸಿಟ್ ಬರೋ ಥರನೇ ಪ್ಲೇಸ್ ಮಾಡಿಕೊಂಡು ನೀವು ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೀವು ಒಂದೊಂದು ಸಲ ಎರಡು ಒಂದೇ ಸೈಡ್ ಬರೋ ಥರ ನೀವು ಮೈನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಉಕ್ಸ್ಪಟ್ಟಿ ಸೈಡು ಒಂದಕ್ಕೊಂದು ಆಪೋಸಿಟ್ ಇದೆ ನೋಡಿ ಲೈನಿಂಗಲ್ಲಿ, ಇದೇ ರೀತಿಯೇ ಪ್ಲೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೋಬೇಕು. ಈಗ ಸ್ಲೀವ್ಸ್ ಕಟ್ ಮಾಡ್ಕೋಬೇಕು. ಸ್ಲೀವ್ಸ್ಗೂ ಕೂಡ ಇಲ್ಲಿ ವರ್ಕ್ ಬಂದಿರೋದ್ರಿಂದ ನೋಡಿ ಲೈನಿಂಗ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಫ್ರಂಟ್ ಆರ್ಮೋಲ್ ಶೇಪ್ ತೆಗ್ದಿದ್ದೀವಲ್ಲ ಅದನ್ನು ಕೂಡ ನೀಟಾಗಿ ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ ಒಂದಕ್ಕೊಂದು ಆಪೋಸಿಟ್ ಬರಬೇಕು, ಒಂದೇ ಸೈಡ್ ಬರೋ ಥರ ನೀವು ಪ್ಲೇಸ್ ಮಾಡ್ಕೋಬೇಕು ಲೈನಿಂಗ್ ಅನ್ನೋದು. ಅಂದರೆ ಫ್ರಂಟ್ ಆರ್ಮೋಲ್ ಶೇಪು ನೋಡಿ ನಾನೇನು ಚಾಕ್ಪೀಸಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅದು ಒಂದಕ್ಕೊಂದು ಆಪೋಸಿಟ್ ಸೈಡ್ ಬರೋ ಥರನೇ ಪ್ಲೇಸ್ ಮಾಡಿಕೊಂಡು ನೀವು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೋಬೇಕು. ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇರೋ ಥರನೇ ಕಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಿದ್ದೀನಿ ಫ್ರೆಂಡ್ಸ್. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಕೆಳಗಡೆ ನೋಡಿ ನಮಗೇನು ವರ್ಕ್ ಸ್ಟಾರ್ಟ್ ಆಗಿದೆಯಲ್ಲೋ ಅಲ್ಲಿಂದ ನಾನು ಬ್ಲೌಸ್ಗೆ ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಏನು ಎಕ್ಸಸ್ ಇದೆಯಲ್ಲೋ ಬಾರ್ಡು ಅದನ್ನು ಕಟ್ ಮಾಡಿ ತೆಗೆದಿದ್ದೀನಿ. ಈಗ ಉಳಿದಿರೋಂಥ ಮೈನ್ ಫ್ಯಾಬ್ರಿಕಲ್ಲಿ ನಾವು ಶೇಪ್ ಬೆಲ್ಟ್ಸ್ಗೋಸ್ಕರ 2 ಪೀಸಸ್ ಅನ್ನೋದು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಸ್ವಲ್ಪ ಹೆಚ್ಚಿಗೆ ಇರೋ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರೋ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಮಿಸ್ ಮಾಡದೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇದ್ರ ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ.